ಚೆನ್ನಾಗವ್ರಿ ಸರ್. ಏನು ಚಂದ ಸರ್ ಅದು ಹುಡುಕುವೆ. ನಮಗೆ ಬೇಜಾರು ಹಿಂಗಿದ್ದಿಂಗೆ ಆಯ್ತಲ್ಲ ಅಂತ. ಅಷ್ಟು ಬಿಟ್ಟರೆ ನಿಮಗೇನು ಗೊತ್ತಿಲ್ಲ ಸರ್. ಹೋಗಿದ್ದೆ ಸರ್, ಒಂದೇ ಸರಿ ನಾವು ಹೋಗಿದ್ದು 15 ದಿನಕ್ಕೆ ವಾರಕ್ಕೆ ಹೋಯ್ತು ಅಂತ. ಅಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಸರ್. ಅಲ್ಲಿ ಏನು ಆಯ್ತದೆ ಅಂತೂ ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ಲ ಸರ್ ನನಗೆ. ಅದೇನು ಅಂತೇ ಗೊತ್ತಿಲ್ಲ ನನಗೆ. ಅದು ಏನು ಮಾತಾಡ್ತಾರೆ ಅಂತೂ ನಂಗೆ ಅರ್ಥ ಆಗೋದಿಲ್ಲ ಸರ್. ಅಷ್ಟು ಬಿಟ್ಟರೆ ನನಗೆ ದರ್ಶನ್ ನೋಡೋಕೆ ಅವಕಾಶ ಇಲ್ಲ ಸರ್. ಅವ್ರಿಗೂ ಸಿಕ್ಕಲ್ವಂತ ಗೊತ್ತಿಲ್ಲ ಸರ್. ಅವರು ಕೂಡ್ತಾರೆ ಸರ್. ಅವ್ರನ್ನ ಕೂಡೋದು ನಿಜವೇ ಸರ್. ಅವರು ಕೂಡೋದು ನಿಜ ಇಲ್ಲ. ಯಾಕಂದರೆ ಅವರೆಲ್ಲ ಚೆನ್ನಾಗಿದ್ದಾರೆ ಜೈಲಲ್ಲಿ. ಅವರು ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವ್ರು ಏನು ಮಾಡೋದು ಸರ್? ಅವರು ಚೆನ್ನಾಗಿದ್ದಾರೋ ಏನು ಮಾಡಿದಾರೋ ನಮ್ಗೇನು ಗೊತ್ತು ಸರ್. ಒಳಗಡೆ ನೀವು ಹೇಗೆ ಬಂದು ಕೇಳಿದ್ದೀರಿ, ನಾವು ಹೇಳಿದ್ದೀವಿ ಅಷ್ಟೇ. ಗೊತ್ತಿಲ್ಲ ಸರ್. ನನಗೇನು ಕೇಳಿಸಲ್ಲ ಸರ್. ಎಲ್ಲ ಫೋನಲ್ಲಿ ಮಾತಾಡೋದು, ಗ್ಲಾಸ್ ಫಿಟ್ಟಿಂಗು ಕೇಳಿಸಲ್ಲ ಸರ್ ನನಗೆ. ಅಷ್ಟು ಬಿಟ್ಟರು ನನಗೆ ನೀನು ನೋಡದೆ ಅತ್ತೆ ಬಂದೆ. ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಅಷ್ಟೇ. ಈಗ ದರ್ಶನ್ ಅವರು ನೀವು ಟಿವಿಲಿ ನೋಡಿರ್ತೀರಿ. ದರ್ಶನ್ ಅವರು ಆರಾಮಾಗಿ ನಿಮ್ಮ ಮನೇಲಿ ಇದ್ದಂಗೆ ಅವರೇ, ಆದ್ರೆ ನಿಮ್ಮ ಮಗ ಹಂಗಿದ್ದಾರೆ, ಏನು ಕತೆ ಅಂತ ಗೊತ್ತಿಲ್ಲ ಸರ್ ನನಗೆ. ಅಲ್ಲೇನು ಹೇಳಿದ್ದಾರೆ ಸರ್ ನನಗೆ. ಅವರು ಅಲ್ಲಿ ರೌಡಿಗಳನ್ನೆಲ್ಲ ಬಿಟ್ಟು ಮಾಡ್ತಾರೆ, ಆದ್ರೆ ನಿಮ್ಮ ಮಗನ ಯಾಕೆ ಬಿಟ್ಟು ಮಾಡೋಕ್ಕಾಗಿಲ್ಲ ಅಂತ ನಿಮ್ಮ ದರ್ಶನ್? ಆದ್ರೂ ಬಿಟ್ಟು ಮಾಡಿದಾರೋ ಏನು ಮಾಡಿದಾರೋ ನನಗೆ ಗೊತ್ತೇ ಸರ್. ನೀವೇ ಹೇಳಿ ಸರ್, ನನಗೆ ಏನಾರು ಗೊತ್ತಾಗುತ್ತೆ ಸರ್. ಕಬ್ಗೋಯ್ತೀನಿ, ನನ್ನ ಮನೆಗೆ ಬರ್ತೀನಿ, ಜೀವನ ಮಾಡಬೇಕು. ಏನು ಮಾಡೋದು? ಲಾಯರ್ ಕತೆ ಬಿಡಿಸ್ಕೊಬರೋದು ಕತೆ ಏನಾದರೂ ಆಯ್ತು? ಅವರೇ ಬಿಡಿಸ್ಕೊಬರಲಿ ಸರ್. ನಮ್ಮ ಹತ್ರ ಎಲ್ಲಿದೆ ಸರ್ ಅಷ್ಟು ಹಣ ಖರ್ಚು ಮಾಡೋಕ್ಕೆ? ನಾವು ಎಲ್ಲಿದೆ? ಆ ಥರ ಇದ್ದರೆ ಗೇಯ್ಬೇಕು, ಈಗ ಉಣ್ಬೇಕು. ಅಡುಗೆ ಅಜ್ಜಿಗೆ ಹುಷಾರಿಲ್ಲ ಅಂತ ನೋಡಕ್ಕೆ ಬಂದೋ, ಇಲ್ಲೇ ಕುಂತ್ಕೊಂಡೆ. ಇನ್ನೇನು ಮಾಡೋದು ಸರ್? ನಮ್ಮ ಹತ್ರ ₹1 ಇಲ್ಲ. ಅವರೇ ಬಿಡಿಸ್ಕೊಬರ್ಲಿ. ನಮಗೆ ಸಿಕ್ಕಿಲ್ಲ ಸರ್. ನಾವು ನೆನ್ನೆ ಅನ್ಕೊಂಡಿರೋದು ಸರ್. ಲಕ್ಷಾನುಗಟ್ಲೆ ಎಲ್ಲಿ ಮಡಗಿದವು ಸರ್ ನಾವು ಬಿಡ್ಸೋಕ್ಕೆ? ನಿಮ್ಮ ಕಂಡಂಗೆ ಗೇಯೋರು ನಾವು. ಎಲ್ಲಿ ಮಡಗಿದವು? ಅವರೇ ಬಿಡಿಸ್ಕೊಬರ್ಲಿ. ಇಲ್ಲ ಸರ್, ಇಲ್ಲ ಸರ್. ಯಾರು ಇಲ್ಲ ಸರ್. ಬಂದಿಲ್ಲ ಸರ್. ಬಂದಿಲ್ಲ. ಇಲ್ಲೇ ಇರೋದೆಲ್ಲ ಹೇಳ್ಬೇಡ. ಬಂದಿಲ್ಲ ಸರ್. ಈಗ ಒಂದು ಲೆಕ್ಕದಲ್ಲಿ ಅವರಿಂದ ಜೈಲಿಗೆ ಹೋಗೋರೆ. ಬಟ್ ಈಗ ಹೆಂಗಾಗಿದೆ ಅಂತ ಅವರೇ ಬಿಡಿಸ್ಕೊಬರ್ಲಿ ಸರ್. ನಮ್ಮ ಹತ್ರ ಅಷ್ಟು ಹಣ ಕೊಟ್ಟು ಬಿಡಿಸ್ಕೊಬರಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಲಕ್ಷಾನುಗಟ್ಲೆ ಎಲ್ತಾರಮ್ಮ ಸರ್? ಕೂಲಿ ಮಾಡ್ಕೊಂಡವ್ರು ನಾವು. ಅಷ್ಟು ಬಿಟ್ಟರು ನಮ್ಗೆ ಇನ್ನೇನು ಗೊತ್ತಿಲ್ಲ ಸರ್. ಅವರೇ ಬಿಡಿಸ್ಕೊಬರ್ಲಿ. ಅದನ್ನ ನಂಬಿಕೆ ಇಟ್ಕೊಂಡಿದ್ದೀವಿ, ಬಿಡಿಸ್ಕೊಬರ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀವಿ ನಾವು. ಅವ್ರು ಏನು ಬಂದೂ ಇಲ್ಲ ನಮ್ಮ ಹತ್ರ, ಅವ್ರು ನೋಡೂ ಇಲ್ಲ ನಾವು. ಈಗ ದುಡ್ಡಿರೋರ್ಗಾದ್ರೆ ಒಂಥರ, ದುಡ್ಡಿಲ್ಲದೆ ಹೋದವ್ರಿಗಾದ್ರೆ ಒಂಥರ ಜೈಲಲ್ಲಿ. ಅದು ನೋಡಿದ್ರೆ ಬೇಸರ ಆಯ್ತದ? ಬಡವ್ರ ಮಕ್ಳಿಗೆ ಬಡವ್ರ ಕಷ್ಟ. ಬಡವ್ರ ಮಕ್ಳು ಕಷ್ಟನೇ ಅಲ್ವೇ ಸರ್? ಅವರೇ ಕರ್ಕೊಬರಲಿ, ಅವರೇ ಬಿಡಿಸ್ಕೊಬಂದು ಕೊಡಲಿ ಸರ್. ನಮ್ಗೆ ಅಷ್ಟು ಹಣ ಅಂತೂ ಇಲ್ಲ. ಒತ್ತಾರೆ ಇದ್ರೆ ನಾವು ಗೇಯ್ದು ಹೆಂಗಪ್ಪ ಅಂದ್ಬಿಟ್ರೆ ಅಷ್ಟು ಹಣ ಅಂತೂ ನಮ್ಮ ಹತ್ರ ಇಲ್ಲ ಸರ್. ಅವರೇ ಬಿಡಿಸ್ಕೊಂಬಂದು ಕೊಡಲಿ. ನಾವು ಅನ್ಕೊಂಡಿದ್ದೀವಿ ಅವರೇ ಬಿಡಿಸ್ಕೊಂಬಂದು ಕೊಡಲಿ ಅಂತ. ಅವ್ರನ್ನಂತೂ ನಮ್ಮನ್ನು ಯಾರೂ ಭೇಟಿ ಮಾಡಿಲ್ಲ ಸರ್. ಅಲ್ಲಿ ಮಗ ದರ್ಶನ್ ಥರ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ರೆ ಏನಾದ್ರು ಅಂತ ಹೇಳಿ ನಾವು ಅನ್ಕೊಂಡಿಲ್ಲ ಸರ್. ನಾನು ನೋಡಕ್ಕೆ ಬಿಡ್ತಾರೆ ಸರ್ ಒಳಗೆ? ಏನು ಅನ್ಕೊಂಡಿಲ್ಲ ಸರ್ ನಾವು.